ಏನು ರಾಜಕಾರಣ ಮಾಡ್ತಾರೆ, ಯಾಕೆಂದರೆ ಭಾಳ ಸದ್ದು ಮಾಡ್ತಾ ಇದ್ದಾರೆ. ಪಾಲಿಟಿಕ್ಸ್ ಜಾಸ್ತಿ ಆಗಿದೆ, ರಿಯಾಲಿಟಿ ಬಿಟ್ಟು ರಾಜಕಾರಣನೇ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಏನು ಮಾತಾಡದೆ ಸುಮ್ಮನೆ ಇದ್ದೆ. ಈಗ ಬಂತು, ಅದಕ್ಕೆ ನಾನು ಪೋಸ್ಟ್ಪೋನ್ ಮಾಡಿದ್ದಾರೆ ಮೀಟಿಂಗ್, ತಗೊಳಕ್ಕಾಗದೆ. ದೇ ಕುಡ್ ನಾಟ್ ಟೇಕ್ ಎನಿ ಡಿಸಿಷನ್ ಆನ್ ದಿಸ್ ಇಶ್ಯೂ. ಸೊ ಈಗ ತಮಗೆಲ್ಲ ಗೊತ್ತಿರೋದಕ್ಕೆ ನಮ್ಮ ಬೆಂಗಳೂರು ಮೆಟ್ರೋ 50-50 ಜಾಯಿಂಟ್ ವೆಂಚರ್ ಕಂಪ್ನಿ ನಾವು ಮಾಡಿದ್ದೀವಿ, ಶೇರ್ ಹೋಲ್ಡಿಂಗ್ ಕಂಪ್ನಿ, ಕರ್ನಾಟಕ ಮತ್ತು ಭಾರತದ ಸರ್ಕಾರ. ಸೊ ಸೆಕ್ಷನ್ 33 ಮೆಟ್ರೋ ರೈಲ್ವೆ ಪ್ರಕಾರ 2002 ಮೆಟ್ರೋ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಟೈಮ್ ಟು ಟೈಮ್ಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಫಾರ್ ದಿ ಕ್ಯಾರೇಜಸ್ ಆಫ್ ಪ್ಯಾಸೆಂಜರ್ಸ್ ಫೇರ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್ ಮೆಟ್ರೋ ಸ್ಟೇಷನ್ ಅಂತೇಳಿ. ಸೊ ಸೆಕ್ಷನ್ 34 ಪ್ರಕಾರ ದಿ ಮೆಟ್ರೋ ರೈಲ್ವೆ O&M, ದಿ ಸೆಂಟ್ರಲ್ ಗವರ್ಮೆಂಟ್ ಮೇ, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ದಿ ಸೆಂಟ್ರಲ್ ಗವರ್ಮೆಂಟ್ ಮೇ from time to time constitute a fare fixation committee for the purpose of recommending fare for the carriage of passengers by the metro railway ಅಂತ ಇದೆ. 2020ರಲ್ಲಿ ನಮ್ಮ ಆಗಿದ್ದಂತ ಸರ್ಕಾರ ಸೊ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಇಂದ ನೀವು ಕಮಿಟಿ ಫಾರ್ಮೇಶನ್ ಮಾಡಿ ಅಂತೇಳಿ ಕಳಿಸ್ಕೊಟ್ಟಿದ್ರು. ಅವರು ಅದನ್ನ ಒಂದು 3 ಜನ ಮೆಂಬರ್ಸ್ನ ಇಟ್ಟು ಒಂದು ರಿಪೋರ್ಟ್ ರೀಸೆಂಟ್ ಆಗಿ ಕೊಟ್ಟರು. 1 ವರ್ಷದ ಹಿಂದೆ, ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ಅವರು ನಮಗೊಂದು ಕಮಿಟಿ ಕೊಟ್ಟರು. 3 ಜನ ಮೆಂಬರ್ಸ್ ಇದ್ರು. ಅಂದ್ರೆ ಮಿನಿಸ್ಟರ್ ಫಾರ್ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಅಫೇರ್ಸ್, ಅವ್ರು ಯಾವಾಗಲೂ ಇದಕ್ಕೆ ಚೇರ್ಮನ್ ಇರ್ತಾರೆ. ಶ್ರೀನಿವಾಸ್ ಅಲ್ಲ, ಸೆಕ್ರೆಟರಿ, ಅವರು ನಮ್ಮ ಚೇರ್ಮನ್, ಬೋರ್ಡ್ ಚೇರ್ಮನ್ ನಮ್ಮ ಮೆಟ್ರೋಗೆ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮೋವಾ ಸೆಕ್ರೆಟರಿ ಅವರು ಅದನ್ನ ಕಂಪಲ್ಸರಿ ಅವರೇ ಚೇರ್ಮನ್ ಇರ್ತಾರೆ BMRCLಗೆ. ಸೊ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ಮ್ ಮಾಡಿ ಅದರಲ್ಲಿ ಬೇಸ್ಡ್ ಆನ್ ದಿ ಲೆಟರ್ 2022ರಲ್ಲಿ ಹಿಂದೆ ಏನು ಇತ್ತು, ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಕಾಮರ್ಸ್ ನಮ್ಮಿಂದ ಒಬ್ರು ರಾಮಣ್ಣ ರೆಡ್ಡಿ, ಮಿಕ್ಕಿದ್ದು ಅವರಿಬ್ರು ಡೆಲ್ಲಿಯವರು, ಒಬ್ರು ಜಡ್ಜು, ರಿಟೈರ್ಡ್ ಜಡ್ಜು, ಅವರು ಸೇರಿಸಿ ಸುಭಾಷ್ ಚಂದ್ರ ಅಂತ ಒಬ್ರು IAS, ಮಿಕ್ಕಿದಿನೊಬ್ಬರು ರಿಟೈರ್ಡ್ ಜಡ್ಜು, ತಾರಣಿ ಅಂತ ಒಬ್ರು ಹೈಕೋರ್ಟ್ ಜಡ್ಜು, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಸತ್ಯಪಾಲ್ ಸಿಂಗ್, ಅವರು 3 ಜನದ್ದು ಒಂದು ಕಮಿಟಿ ಇತ್ತು. ಆ 3 ಜನನು ಸೇರಿ ಒಂದು ರಿಪೋರ್ಟ್ ಕೊಟ್ಟರು. ಆ ಕಮಿಟಿಗೆ ಬ್ಯಾನ್ ಆಯ್ತು. ಒಂದ್ಸತಿ ರಿಪೋರ್ಟ್ ಕೊಟ್ಟ ಮೇಲೆ ದಿ ಕಮಿಟಿ ಕ್ಲೋಸಸ್. ಬೇರೆ ಆ ಕಮಿಟಿಗೆ ಈಗ ಯಾರು ನಮ್ಮವ್ರು ಯಾರು ಈಗ ಅಲ್ಲಿ ಮೆಂಬರ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕೆ ಅದು ಮುಗೀತು. ಪಾಪ ಇಲ್ಲಿ ಬೆಂಗಳೂರಲ್ಲಿ ರಾಜಕಾರಣ ಮಾಡ್ಬೇಕಲ್ಲ ಕೆಲವರೆಲ್ಲ. ನೀವು ಮೀಡಿಯಾಗೆ ಅವ್ರೇನೇನು ಹೇಳ್ತಾರೆ ಅದನ್ನೆಲ್ಲ ಬರಿತಾ ಇರ್ತೀರಲ್ಲ, ಸುಳ್ಳು ಪಳ್ಳು ಎಲ್ಲ ಏನು ಗೊತ್ತಿಲ್ಲದೆ ಬರಿತಾ ಇರ್ತೀರಲ್ಲ, ಅದಕ್ಕೆ ಅವರು ಪಾಪ ಮೀಡಿಯಾ ಕವರ್ ಮಾಡ್ತದೆ ಅಂತೇಳಿ ಏನೇನೋ ಇಶ್ಯೂಸ್ ತೆಗೆದುಕೊಳ್ತಾ ಇದ್ದಾರೆ. ಈಗ ಜಸ್ಟಿಸ್ ತಾರಣಿ ಫಾರ್ಮರ್ ಜಡ್ಜು ಹೈಕೋರ್ಟ್ ಅವರು ಚೇರ್ಪರ್ಸನ್ ಆಗಿ, ಸತ್ಯೇಂದ್ರ ಸಿಂಗ್ ಪಾಲ್ ಅವರು ಅಡಿಷನಲ್ ಸೆಕ್ರೆಟರಿ ಅವರಾಗಿದ್ದು, ಅವರು ಗವರ್ಮೆಂಟ್ ಆಫ್ ಇಂಡಿಯಾನ, ಮತ್ತು ನಮ್ಮ ರಾಮಣ್ಣ ರೆಡ್ಡಿ ನಮ್ಮ ರಾಜ್ಯದವರು 7-9-2024ರಲ್ಲೇ ಆ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿ ಅದು 16-12-24ಕ್ಕೆ ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದಿ FFC ರೆಕಮೆಂಡ್ ದಟ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಇನ್ 9-25. ಆವತ್ತೇ ನಾವು 1 ವರ್ಷದ ಹಿಂದೆ ಇವತ್ತಿಗೆಲ್ಲ